ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿದಂತೆ 17 ಜನ ಜೈಲಿನ ಪಾಲಾಗಿದ್ರು. ಅದರಲ್ಲಿ ಇನ್ನು ಕೆಲವರು ಜೈಲಿನ ಒಳಗಡೆ ಇದ್ದಾರೆ. ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಆಚೆ ಬಂದಿದ್ದಾರೆ. ಇದೆಲ್ಲದರ ನಡುವೆ ನಟ ದರ್ಶನ್ ಅವರು ಕೂಡ ಮಧ್ಯಂತರ ಬೇಲ್ ತೆಗೆದುಕೊಂಡು ಆಸ್ಪತ್ರೆಯಲ್ಲಿದ್ದರು. ಬೆನ್ನು ನೋವಿನಿಂದ ಒದ್ದಾಡ್ತಾ ಇದ್ದಾರೆ ಅಂತ ಹೇಳಿ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿ. ಅದಾದ ನಂತರ ರೆಗ್ಯುಲರ್ ಜಾಮೀನು ಕೂಡ ಅವರಿಗೆ ಸಿಗುತ್ತೆ. ಈಗ ಖುಷಾಗಿದ್ದಾರೆ, ಆರಾಮಾಗಿದ್ದಾರೆ, ಕೂಲ್ ಆಗಿದ್ದಾರೆ. ಮೈಸೂರಿನ ಅವರ ಫಾರ್ಮ್ ಹೌಸ್ನಲ್ಲಿ ಅವರು ನೆಮ್ಮದಿಯಾಗಿ ಕಾಲವನ್ನು ಕಳೀತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವರ ಪತ್ನಿ ಒಂದು ಸ್ಟೋರಿ ಹಾಕಿದ್ದಾರೆ. ಆ ಸ್ಟೋರಿ ಇನ್ಸ್ಟಾದಲ್ಲಿ ಒಂದು ಸ್ಟೋರಿ ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗಿರುವಂತ ಒಂದು ವಿಚಾರ ಇದು. ಬದಲಾವಣೆ ಅನಿವಾರ್ಯ ಅನ್ನೋ ನಿಟ್ಟಿನಲ್ಲಿ ಒಂದು ಸ್ಟೋರಿ ಹಾಕಿದ್ದಾರೆ. ಬದಲಾವಣೆ ಆಗಲೇಬೇಕು, ಎಲ್ಲರೂ ಬಯಸ್ತಾ ಇರೋದು ಅದೇ. ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರುವಂತ ನಟ ದರ್ಶನ್ ಇಂಥ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದು ಯಾರಿಗೂ ಕೂಡ ಅರಗಿಸಿಕೊಳ್ಳೋದಕ್ಕಾಗಿರ್ಲಿಲ್ಲ. ಅವರ ಅಭಿಮಾನಿಗಳಂತೂ ಕಣ್ಣೀರು ಹಾಕ್ತಾ ಇದ್ರು ಲಿಟ್ರಲಿ. ಅವರ ಪತ್ನಿ ಒಂದು ಹುಳುವಿನ ರೀತಿಯಲ್ಲಿ, ಅಂದ್ರೆ ಅವರು ಯಾವುದಕ್ಕೂ ಹೋಗ್ತಾ ಇರಲಿಲ್ಲ. ತಮ್ಮದೇ ಆದಂತ ಬೌಂಡರಿಯಲ್ಲಿ ಅವರು ಜೀವನ ಮಾಡ್ತಾ ಇದ್ರು. ಯಾವ ವಿಚಾರಕ್ಕೂ ಕೂಡ ಅವರು ಭಾಗಿಯಾಗ್ತಾ ಇರಲಿಲ್ಲ, ಎಲ್ಲೂ ಹೋಗ್ತಾ ಇರಲಿಲ್ಲ. ತಾವೇನು, ತಮ್ಮ ಕುಟುಂಬ ಏನು, ತಮ್ಮ ಪುತ್ರ ಏನು, ತಮ್ಮ ಗಂಡ ಏನು ಅಂತ ಹೇಳಿ ನೆಮ್ಮದಿಯಾಗಿದ್ರು. ಆದ್ರೆ ದರ್ಶನ್ ವಿಚಾರದಲ್ಲಿ ಅವರು ತೆಗೆದುಕೊಂಡಂತ ನಿಲುವುಗಳಿದಾವಲ್ಲ, ಅದೆಲ್ಲರ ಮೆಚ್ಚುಗೆಗೂ ಪಾತ್ರ ಆಯಿತು. ಇಂಥ ಒಬ್ಬ ಗಂಡ ಬೇರೆ ಯಾರಿಗಾದ್ರೂ ಇದ್ದು ಬಿಟ್ಟಿದ್ರೆ ಇಷ್ಟೊತ್ತಿಗೆ ಡಿವೋರ್ಸ್ ಕೊಟ್ಟು ಹೋಗ್ಬಿಡ್ತಾ ಇದ್ರು ಆ ಹೆಂಡತಿ ಅನ್ನೋ ನಿಟ್ಟಿನಲ್ಲಿನೇ ಸಾಕಷ್ಟು ಜನ ಮಾತನಾಡಿಕೊಂಡಿದ್ದನ್ನು ನಾವು ನೋಡಿದ್ದೀವಿ. ಆದ್ರೆ ದರ್ಶನ್ ಅವರು ಏನೇ ಮಾಡಿದ್ರು ಕೂಡ ನಾನು ಬಿಟ್ಕೊಡಲ್ಲ ಅನ್ನೋ ನಿಟ್ಟಿನಲ್ಲಿ ಅವರನ್ನ ಕಾಪಾಡ್ಕೊಂಡ್ರಲ್ಲ ವಿಜಯಲಕ್ಷ್ಮಿ ಅವರು. ಅವರ ಮೆಚ್ಚುಗೆಗೆ, ಅಂದ್ರೆ ಅವರ ತಾಳ್ಮೆಗೆ, ಅವರ ಪ್ರೀತಿಗೆ, ಅವರ ವಿಶ್ವಾಸಕ್ಕೆ ಎಲ್ಲರೂ ಕೂಡ ತಲೆಬಾಗ್ಬಿಟ್ಟಿದ್ದಾರೆ. ಅದಾದ ನಂತರ ಈಗ ಒಂದು ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ಆ ಪೋಸ್ಟ್ ಸಿಕ್ಕಾಪಟ್ಟೆ ಸಂಚಲನವನ್ನ ಕ್ರಿಯೇಟ್ ಮಾಡಿರೋದು ಮತ್ತು ಚರ್ಚೆಗೆ ಗ್ರಾಸ ಆಗಿರೋದು. ಬದಲಾವಣೆ ಭಯಾನಕವಾಗಿರುತ್ತೆ, ಆದ್ರೆ ಬದಲಾವಣೆಯೇ ಮುಂದೆ ಬೆಳವಣಿಗೆಗೆ ದಾರಿ ಅಂತ ಹೇಳಿ ಒಂದು ಪೋಸ್ಟ್ ಹಾಕೊಂಡಿದ್ದಾರೆ. ಅಂದ್ರೆ 2024ರಲ್ಲಿ ನಾನು ಕಲಿತ ಪಾಠಗಳು ಇವು ಅಂತ ಹೇಳಿ ಒಂದಿಷ್ಟು ಅಂಶಗಳನ್ನ ಇಲ್ಲಿ ಹೇಳಿರೋದು ಅವರು ಪೋಸ್ಟ್ ಮಾಡಿದ್ದಾರೆ. 2024ರಲ್ಲಿ ನಾನು ಕಲಿತಂತ ಪಾಠಗಳು ಇವು ಅಂತ ಹೇಳಿ. ಅದರಲ್ಲಿ ಮೊದಲನೇದು, ಬದಲಾವಣೆ ಭಯಾನಕವಾಗಿರುತ್ತೆ, ಆದ್ರೆ ಬದಲಾವಣೆಯೇ ಮುಂದೆ ಬೆಳವಣಿಗೆಗೆ ದಾರಿ. ಎಕ್ಸಾಕ್ಟ್ಲಿ ನೋಡಿ, ಎಷ್ಟು ಅರ್ಥಗರ್ಭಿತವಾಗಿದೆ ಈ ಮಾತು. ಬದಲಾವಣೆ ಆಗೋದು ಭಯಾನಕವಾಗಿರುತ್ತೆ, ಬದಲಾವಣೆ ಆಗೋದೇ ಭಯಾನಕ. ಬದಲಾವಣೆ ಆಗಿಬಿಟ್ರೆ ಮುಂದೆ ಬೆಳವಣಿಗೆ ತುಂಬಾ ಅದ್ಭುತವಾಗಿರುತ್ತೆ. ಬದಲಾವಣೆ, ಒಬ್ಬ ಮನುಷ್ಯ ಏನಾದರೂ ತಮ್ಮ ಕೆಟ್ಟ ಬುದ್ಧಿಯನ್ನ ಬಿಟ್ಟು ಅಥವಾ ದುರ್ಮಾರ್ಗಕ್ಕೆ ಹೋಗೋದನ್ನ ಬಿಟ್ಟು ಕೆಟ್ಟ ದಾರಿಯನ್ನ ತುಳಿಯದೆ ಬದಲಾಗ್ಬಿಟ್ರೆ ಆ ಮನುಷ್ಯನ ಬೆಳವಣಿಗೆ ಅದ್ಭುತವಾಗಿರುತ್ತೆ ಅನ್ನೋದು ಇದರ ಅರ್ಥ. ನೋವು ಜನರನ್ನ ಬದಲಾಯಿಸುತ್ತೆ, ನೋವು ಜನರನ್ನ ಬದಲಾಯಿಸುತ್ತೆ ಅಂತ ಅಂದ್ರೆ ದರ್ಶನ್ ಅವರು ಬಹಳ ನೊಂದು ಬಿಟ್ಟಿದ್ದಾರೆ ಈ ಪ್ರಕರಣದಲ್ಲಿ. ಬಹಳ ಅವಮಾನ ಆಗ್ಬಿಡ್ತು ದರ್ಶನ್ ಅವ್ರಿಗೆ ಈ ಸಾರಿ. ಈ ಹಿಂದೆಯೂ ಕೂಡ ಸಾಕಷ್ಟು ಹಗರಣಗಳಲ್ಲಿ ತಗಲಾಕೊಂಡಿದ್ರು, ಆದ್ರೆ ಹೊರಗಡೆ ಬಂದು ಸರಿ ಹೋಗ್ತೀನಿ ಅಂತ ಅಂದು ಮತ್ತು ಅದೇ ಕತೆ ಮಾಡಿದ್ರು. ಆದ್ರೆ ಈ ಒಂದು ಪ್ರಕರಣ ಇದೆಯಲ್ಲ, ಇದು ನಿಜಕ್ಕೂ ದರ್ಶನ್ ಅವರನ್ನ ಬಹಳ ಕುಗ್ಗಿಸ್ಬಿಡ್ತು ಮತ್ತು ಅವಮಾನಕ್ಕೆ ಗುರಿಯಾಗಿಸ್ಬಿಡ್ತು. ಆದ್ರೂ ಕೂಡ ತಮ್ಮ ಹೆಂಡತಿ ಅವರನ್ನ ಬಿಡ್ಲಿಲ್ಲ ಕೈ. ಈಗ ನೊಂದಿದ್ದಾರೆ, ಇನ್ನು ಮುಂದೆ ಬದಲಾವಣೆ ಆಗ್ತಾರೆ ಅನ್ನೋ ನಂಬಿಕೆಯಿಂದ ಈ ಲೈನ್ ಹಾಕಿದ್ದಾರೆ, ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ನೋವು ಜನರನ್ನ ಬದಲಾಯಿಸುತ್ತೆ ಅಂತ ಹೇಳಿ. ಇನ್ನು ನಾವು ಒಂದು ಪ್ಲಾನ್ ಮಾಡಿದ್ರೆ ದೇವರ ಪ್ಲಾನ್ ಬೇರೆಯದೇ ಆಗಿರುತ್ತೆ. ನಾವು ಬೇರೆ ಏನೇನೋ ಪ್ಲಾನ್ ಮಾಡಿರ್ತೀವಿ, ಜೀವನ ಹಿಂಗೆ ಸಾಗಿಸ್ಬೇಕು, ಹಿಂಗೆ ಇರಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಮಾಡಬೇಕು, ಏನೇನೋ ಅನ್ಕೊಂಡಿರ್ತೀವಿ. ಆದ್ರೆ ಆ ಪರಮಾತ್ಮನ ಪ್ಲಾನೇ ಬೇರೆ ಆಗಿರುತ್ತೆ. ಅದೇ ಈಗ ನಮ್ಮ ಜೀವನದಲ್ಲಿ ಆಗಿರೋದು ಅಂತ ಹೇಳಿ ಈ ಒಂದು ಲೈನ್ ಮೇ ಬಿ ಅರ್ಥವನ್ನ ಕೊಡಬಹುದು. ಇನ್ನು ಜೀವನವು ನೆನಪುಗಳ ಸಂಗ್ರಹವಲ್ಲದೆ ಬೇರೇನೂ ಅಲ್ಲ. ಜೀವನ ಅನ್ನೋದು ನೆನಪುಗಳ ಸಂಗ್ರಹ ಅನ್ನೋದು, ಅದನ್ನ ಬಿಟ್ಟು ಬೇರೆ ಏನೂ ಅಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಇಲ್ಲಿ ಬರೆದುಕೊಂಡಿದ್ದಾರೆ. ಅದಾದ ನಂತರ ಕನ್ನಡಿ ನನ್ನ ಉತ್ತಮ ಸ್ನೇಹಿತ, ಯಾಕಂದ್ರೆ ನಾನು ಅತ್ತಾಗ ಅದು ನನ್ನ ನೋಡಿ ಯಾವತ್ತೂ ಕೂಡ ನಗೋದಿಲ್ಲ. ಕನ್ನಡಿ ಅನ್ನೋದು ನನ್ನ ಉತ್ತಮ ಸ್ನೇಹಿತ. ನನ್ನ ನೋವು,
ನನ್ನ ಕಣ್ಣೀರು, ನನ್ನ ನಗು ಎಲ್ಲವನ್ನೂ ಕೂಡ ನಾನು ಕನ್ನಡಿಯ ಮುಂದೆ ಶೇರ್ ಮಾಡ್ಕೊಳ್ಬಹುದು. ಶೇರ್ ಮಾಡ್ಕೊಂಡಾಗ ಆ ಕನ್ನಡಿ ನನ್ನನ್ನು ನೋಡಿ ನಗೋದಿಲ್ಲ, ಅವಮಾನ ಮಾಡೋದಿಲ್ಲ. ಆದರೆ ಈ ಕೆಲವರ ಮುಂದೆ ನಾವು ನಮ್ಮ ದುಃಖವನ್ನ ಶೇರ್ ಮಾಡಿದಂಥ ಸಂದರ್ಭದಲ್ಲಿ, ನಮ್ಮ ನೋವನ್ನ ತೋಡಿಕೊಂಡಾಗ, ನಾವು ಅವರ ಮುಂದೆ ಕಣ್ಣೀರು ಹಾಕಿದಾಗ ಅದನ್ನ ಇವತ್ತಲ್ಲದೆ ಇದ್ರೂ ಕೂಡ ಇನ್ಯಾವತ್ತೂ ಹೇಳಿ ನಗ್ತಾರೆ, ಅವಮಾನ ಮಾಡ್ತಾರೆ ಆ ವಿಚಾರವನ್ನ ಇಟ್ಕೊಂಡು. ಆದರೆ ಕನ್ನಡಿ ಅನ್ನೋದು ಹಾಗಲ್ಲ. ನಾವು ಏನೇ ತೋರಿಸಿದ್ರು ಕೂಡ ಅದೇ ಆಗಿರುತ್ತೆ, ನಮ್ಮನ್ನು ಯಾವತ್ತೂ ಕೂಡ ನೋಡಿ ನಗಲ್ಲ ಅನ್ನೋದು ಒಂದು ಅರ್ಥ. ಅದಾದ ನಂತರ ನೀರು ತುಂಬಾ ಐಷಾರಾಮಿ ಅಲ್ಲ, ಆದರೆ ಜೀವನಕ್ಕೆ ತುಂಬಾ ಮೌಲ್ಯಯುತವಾಗಿದೆ ಅಂತ ಬರೆದುಕೊಂಡಿದ್ದಾರೆ. ನೀರು ಅನ್ನೋದು ತುಂಬಾ ಐಷಾರಾಮಿ ಅಲ್ಲ, ಆದರೆ ಜೀವನಕ್ಕೆ ತುಂಬಾ ಮೌಲ್ಯಯುತವಾದಂಥ ಒಂದು ವಸ್ತು. ಏನು ನೀರು ಅಂತ ಅಂದರೆ ನೀರಿಲ್ಲದೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿಯಾಗಿ ಗಾಳಿ ಬೇಕೋ ಅದೇ ರೀತಿಯಾಗಿ ನಮಗೆ ನೀರು ಬೇಕೇ ಬೇಕು. ನೀರಿಲ್ಲ ಅಂತ ಅಂದರೆ ನಾವು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನೀರಿಗೆ ತುಂಬ ಐಷಾರಾಮಿ ಏನಲ್ಲ, ನೀರು ಎಲ್ಲಿ ಬೇಕಾದರೂ ಸಿಗುತ್ತೆ. ಆದರೆ ಅದರ ಮೌಲ್ಯ ಜೀವನಕ್ಕೆ ಬೇಕೇ ಬೇಕು. ಅದರ ಮೌಲ್ಯ ಏನಿದೆಯಲ್ಲ ಅದು ಜನರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅನ್ನೋ ನಿಟ್ಟಿನಲ್ಲಿ ಬರ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಭಾಳ ನೊಂದಿದ್ದಾರೆ ವಿಜಯಲಕ್ಷ್ಮಿಯವರು. ಮತ್ತು ದರ್ಶನ್ ಅವರು ಪರಿಸ್ಥಿತಿ ಹೆಂಗೆ ಇದ್ರೂ ಕೂಡ ಅವರನ್ನು ಕೈ ಬಿಟ್ಟಿಲ್ಲ ಅನ್ನೋದು ಎಲ್ಲರ ಮೆಚ್ಚುಗೆಗೂ ಕೂಡ ಪಾತ್ರ ಆಗಿದೆ. ಒಬ್ಬ ಪತ್ನಿಯಾಗಿ ಅವರು ಅವರ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ. ಇನ್ನು ಮುಂದೆ ದರ್ಶನ್ ಅವರು ಬದಲಾವಣೆ ಆಗಬೇಕಾಗಿದೆ. ಇನ್ನು ಮುಂದೆ ಅವರ ಜೊತೆಗೆ ಜೀವನ ಚೆನ್ನಾಗಿ ಮಾಡಬೇಕಾಗಿದೆ ಅನ್ನೋದು ಕೂಡ ಅವರ ಅಭಿಮಾನಿಗಳ ಆಸೆ. ಏಕೆ ಅಂತ ಹೇಳಿದರೆ ದರ್ಶನ್ ಒಬ್ಬ ಮೇರು ನಟ. ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಶೈಲಿಯಲ್ಲಿ ಅಭಿಮಾನಿಗಳನ್ನು ರಂಜಿಸ್ತಾರೆ. ಕಡು ಬಡತನದಿಂದ ಒಬ್ಬ ಕನ್ನಡ ಚಿತ್ರರಂಗದಲ್ಲಿ ಅವರ ತಂದೆ ವಿಲನ್ ಆಗಿ ಅಭಿನಯಿಸಿ ಒಬ್ಬ ಕಲಾವಿದರಾಗಿದ್ದರೂ ಕೂಡ ಅವರು ಬಹಳ ಕಷ್ಟ ಅನುಭವಿಸ್ಬಿಟ್ಟಿದ್ದಾರೆ ಬಾಲ್ಯದ ದಿನಗಳಲ್ಲಿ. ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಅಂದರೆ ಅವರ ಕಥೆನೇ ಆ ರೀತಿಯಾಗಿದೆ ಮತ್ತು ಅವರ ಬೆಳವಣಿಗೆ ಅವರ ಜೀವನವನ್ನು ಹೇಳುತ್ತೆ. ಅಂದರೆ ಜೀವನದ ಕತೆ ಇದೆಯಲ್ಲ ಅದು ಎಲ್ಲರಿಗೂ ಕೂಡ ಒಂದು ರೀತಿಯಾದಂಥ ಇನ್ಸ್ಪಿರೇಷನ್ ಅದು. ಅಂತ ಒಬ್ಬ ಮೇರು ನಟ ಇವತ್ತು ಒಂದು ಕೊಲೆಯ ಪ್ರಕರಣದಲ್ಲಿ ಜೈಲು ಒಳಗಡೆ ಹೋಗ್ತಾರೆ ಅಂತ ಅಂದರೆ ಅದನ್ನು ನಿಜಕ್ಕೂ ಕೂಡ ಯಾರಿಗೂ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವರು ಬದಲಾವಣೆ ಆಗಲಿ, ಇನ್ನೂ ಹೆಚ್ಚೆಚ್ಚು ಚಿತ್ರಗಳನ್ನು ಮಾಡಲಿ, ಸಮಾಜಕ್ಕೆ ಅವರಿಂದ ಒಳ್ಳೆಯ ಕೊಡುಗೆಗಳು ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಎಲ್ಲರ ಆಶಯ ಆಗಿದೆ. ನಮ್ಮ ಆಶಯವೂ ಕೂಡ ಅದೇ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.